ಹಾಯ್ ಎವ್ರಿವನ್ ಎಲ್ಲಾ ಶಾಲಾ ಶಿಕ್ಷಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದನ್ನ ತಿಳಿಸ್ಕೊಡ್ತೀನಿ. ಏನು ಎತ್ತ ಅಂತ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಮೇನ್ ಥಿಂಗ್ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತೆ ಇಲಾಖೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಏನಾಗುತ್ತೆ ಅಂದ್ರೆ ಇಲ್ಲಿ ಸರ್ಕಾರದವರು ಹೊಸ ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ನಿಮಗೆ ವಿಶೇಷ ರಜೆ ಕೂಡ ಇರುತ್ತೆ. ಅಂದ್ರೆ ನಿಮಗೆ ವರ್ಷಕ್ಕೆ 12 ದಿನ ವಿಶೇಷ ರಜೆ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಏನಂದ್ರೆ ವೇತನ ಸಹಿತ ರಜೆ ಕೂಡ ಇರುತ್ತೆ. ಇದು ಬಂದ್ಬಿಟ್ಟು ಋತುಚಕ್ರ ರಜೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಎಲ್ಲಾ ಕಂಪನಿಗಳಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಶಾಲೆಗಳಲ್ಲಿ ಶಿಕ್ಷಕಿಯರಿಗೆ ಸಮಸ್ಯೆ ಆಗಿತ್ತು, ಅದನ್ನ ಮಾಡಿರ್ಲಿಲ್ಲ. ಬಟ್ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮನವಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈ ಮಹತ್ವದ ಆದೇಶ ಕೂಡ ಹೊರಡಿಸಿದ್ದಾರೆ. ಏನಂದ್ರೆ ಈ ಹಿಂದೆ KSRTC ಮಹಿಳೆಯರು ಕೂಡ ಈ ರೀತಿ ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಘೋಷಣೆ ಕೂಡ ಮಾಡಿದ್ದಾರೆ. ಋತುಚಕ್ರ ರಜೆ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಂದ್ಬಿಟ್ಟು ಮಹತ್ವದ ಆದೇಶ ಕೂಡ ಮಾಡಿದ್ದಾರೆ. ಶಾಲಾ ಶಿಕ್ಷಕರಿಗೆ ಎಲ್ಲ ಶಾಲಾ ಶಿಕ್ಷಕರಿಗೆ ತಿಂಗಳಿಗೆ 1 ದಿನ ನಿಮಗೆ ವೇತನ ಸಹಿತ ರಜೆ ಕೂಡ ಇರುತ್ತಂತೆ. ಶಾಲಾ ಶಿಕ್ಷಕರ ಸಂಘದ ಮನವಿ ಕೂಡ ಮಾಡಿದ್ದಾರೆ. ಸರ್ಕಾರದ ಆದೇಶ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ. ಇದನ್ನ ಗ್ಯಾಪ್ ನಡ್ಕೋಬೇಕು. ಋತುಚಕ್ರ ರಜೆ ಅಂತ ಹೇಳಿ ಎಲ್ಲಾ ಕಂಪನಿಗಳಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಇಲ್ಲೇ ಇರಲಿ ಎಲ್ಲರೂ ಕೂಡ ಮ್ಯಾಂಡೇಟರಿ ಕೂಡ ಮಾಡಿದ್ರು. ಬಟ್ ಶಿಕ್ಷಣ ಇಲಾಖೆ ಕಡೆಯಿಂದ ಈಗ ಆದೇಶ ಕೂಡ ಹೊರಡಿಸಿದ್ದಾರೆ. ಈಗ ನಿಮಗೆ 1 ದಿನ ನಿಮಗೆ ವೇತನ ಸಹಿತ ರಜೆ ಕೂಡ ಸಿಗುತ್ತೆ. ಯಾರೆಲ್ಲ ಹೆಣ್ಣು ಮಕ್ಕಳು ಇದ್ದೀರಾ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ಆದೇಶ ಹೊರಡಿಸಿದ್ದಾರೆ. ಆಯ್ತಾ, ಸರ್ಕಾರಿ ಶಾಲಾ ಶಿಕ್ಷಕರು ಪ್ರತಿ ತಿಂಗಳು ನೀವು 1 ದಿನ ವೇತನ ಸಹಿತ ರಜೆ ತೆಗೆದುಕೊಳ್ಬಹುದು. ಇಲ್ಲಿ ಬಂದ್ಬಿಟ್ಟು ಋತುಚಕ್ರ ರಜೆ ಅಂತ ಹೇಳಿ ಮನವಿ ಕೂಡ ಮಾಡಿದ್ರು. ಸರ್ಕಾರ ಸೂಚನೆ ಕೊಟ್ಟು ಕೂಡ ಮಂಜೂರು ಕೂಡ ಮಾಡಿದೆ. ತಿಂಗಳಿಗೆ 1 ಬಾರಿ. ಅಂಡ್ KSRTC ಮಹಿಳೆಯರು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ನೋಡೋದಾದ್ರೆ ಸಾಂದರ್ಭಿಕ ರಜೆ ನೀಡುವ ಸಕ್ಷಮದ ಪ್ರಾಧಿಕಾರವು ಋತುಚಕ್ರ ರಜೆ ಮಂಜೂರು ಮಾಡಬಹುದು ಎಂದು ಆದೇಶದಲ್ಲಿ ಹೊರಡಿಸಿದ್ದಾರೆ. ಈ ರಜೆ ಪಡೆಯಲು ಯಾವುದೇ ವೈದ್ಯಕೀಯ ಪ್ರಮಾಣ ಅಗತ್ಯತೆ ಇಲ್ಲ. ಈ ರಜೆ ತಗೋಬೇಕಂದ್ರೆ ಯಾವುದೇ ರೀತಿ ಮೆಡಿಕಲ್ ಡಾಕ್ಯುಮೆಂಟ್ ಅಗತ್ಯತೆ ಇಲ್ಲ. ನೀವು ರಜೆಯನ್ನು ಕೂಡ ಪ್ರತ್ಯೇಕವಾಗಿ ನಿಮ್ದು ಹಾಜರಾತಿ ಪುಸ್ತಕದಲ್ಲಿ ನೀವು ಎಂಟ್ರಿ ಕೂಡ ಮಾಡಬೇಕು. ನೀವು ಋತುಚಕ್ರ ರಜೆನ ಬಂದ್ಬಿಟ್ಟು ಈ ತಿಂಗಳದು ನೆಕ್ಸ್ಟ್ ತಿಂಗಳಿಗೆ ಹೋಗ್ಬೇಕು ಅಂತ ಹೇಳಿ ತಗೊಳಕಾಗೋದಿಲ್ಲ. ಆ ತಿಂಗಳಲ್ಲೇ ಯೂಸ್ ಮಾಡಬೇಕು. ಈ ತಿಂಗಳದು ನೆಕ್ಸ್ಟ್ ತಿಂಗಳಿಗೆ ನಿಮಗೆ ವಿಸ್ತರಣೆ ಕೂಡ ಮಾಡೋದಕ್ಕೆ ಅವಕಾಶ ಕೂಡ ಇಲ್ಲ. ಇಲ್ಲಿ ನೀವು ಎಂಟ್ರಿ ಮಾಡಿ ನೀವು ಈಸಿಯಾಗಿ ತಗೋಬಹುದು. ಯಾವುದೇ ರೀತಿ ಡಾಕ್ಯುಮೆಂಟ್ ಕೂಡ ಬೇಕಿಲ್ಲ. ನೀವು ಪ್ರಾಪರ್ ಆಗಿ ನೀವು ಕೇಳ್ಕೊಂಡು ಮ್ಯಾಂಡೇಟರಿ ಆಗಿ ಅವ್ರದ್ದು ಇದನ್ನ ತಗೊಳಂಗಿಲ್ಲ. ನೀವು ಇಷ್ಟ ಬಂದ ಹಾಗೆ ನಿಮಗೆ ತಿಂಗಳಲ್ಲಿ 1 ವಾರ ನಿಮಗೆ ಮುಟ್ಟು ರಜೆ ಅಂತ ಹೇಳಿ ತೆಗೆದುಕೊಳ್ಳಬಹುದು. ಸರ್ಕಾರ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದೆ. ನಿಮಗೆ ಏನಿಸ್ತದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.